ಅಂಗೇನ ಗಾತ್ರಂ ನಯನೇನ ವಕ್ತ್ರಂ ನ್ಯಾಯೇನ ರಾಜ್ಯಂ ಲವನೇನ ಭೋಜ್ಯಂ. ಇದರ ಅರ್ಥ ಸಂಸ್ಕೃತದಲ್ಲಿದೆ. ಇದರ ಕನ್ನಡದಲ್ಲಿ ಅರ್ಥ ಹೇಳಬೇಕಂದ್ರೆ, ಅಂಗಗಳಿಂದ ದೇಹಕ್ಕೆ ಸೌಂದರ್ಯ ಬರುತ್ತದೆ, ಕಣ್ಣುಗಳಿಂದ ಮುಖಕ್ಕೆ ಕಳೆ ಹೆಚ್ಚಾಗುತ್ತದೆ, ನ್ಯಾಯದಿಂದ ರಾಜ್ಯವು ಉತ್ತಮವಾಗಿ ನಡೆಯುತ್ತದೆ, ಉಪ್ಪಿನಿಂದ ಊಟಕ್ಕೆ ರುಚಿಯಾಗಿರುತ್ತದೆ ಎಂಬ ಅದ್ಭುತವಾದ ಮಾತನ್ನ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು. ಆದರೆ ಈ ಸಂಸ್ಕೃತ ಪದದ ಅರ್ಥ ತಿಳಿಯದ ಸಂಸ್ಕೃತಹೀನರು ಇವತ್ತಿಗೂ ಕೂಡ ಅದನ್ನು ವ್ಯಾಖ್ಯಾನ ಬೇರೆ ಮಾಡಿ ಅದರ ಒಂದು ಸಾರ್ಕ್ಯಾಸಮಲ್ಲಿ ಅದನ್ನು ಉಚ್ಚಾರ ಮಾಡ್ತಾರೆ. ನಿಮ್ಮ ಸಂಸ್ಕೃತಿಯೇ ಈಟಾದಾಗ ಸಂಸ್ಕೃತಿವಂತ ವ್ಯಕ್ತಿ ನಿಮಗೆ ಏನು ಸಂಸ್ಕೃತಿ ತಿಳಿಸಲು ಸಾಧ್ಯವಾಗುತ್ತದೆ? ನಿಮ್ಮ ಸಂಸ್ಕೃತಿಗೆ ನೀವೇ ಸಾಟಿ. ನಿಮ್ಮ ಸಂಸ್ಕೃತಿ ದೇಶಕ್ಕೆ ಹಾಗೂ ನಮ್ಮ ಇಡೀ ವಿಶ್ವಕ್ಕೇ ಮಾರಕ ಅಂತ ನಾನು ಹೇಳಕ್ಕೆ ಹೋಗ್ತೀನಿ. ಯಾಕಂದರೆ ದೇಶದ ಅದ್ಭುತ ಮತ್ತು ವಿಶ್ವವೇ ಅಚ್ಚರಿ ಕಂಡಂಥ ಒಬ್ಬ ಭವ್ಯ ದಿವ್ಯ ವ್ಯಕ್ತಿ ಈ ಮಾತನ್ನು ಹೇಳಿದ್ರೆ ಅದನ್ನು ನೀವು ಬೇರೆ ರೀತಿ ಉಚ್ಚರಿಸಿ ಅದನ್ನು ಬೇರೆ ರೀತಿ ಒಯ್ಯೋಕ್ಕೆ ಪ್ರಯತ್ನ ಮಾಡ್ತೀರಿ ಅಂದರೆ ನೀವು ಸಂಸ್ಕೃತಿಹೀನರೇ ಅಲ್ವೇ?